ಕೊಪ್ಪಳ ತಾಲೂಕಿನ ಮುದ್ದಾಬಳ್ಳಿ ಸಮೀಪದಲ್ಲಿ ಯುಕೆಇಎಂ ಅಗ್ರಿ ಇನ್ಫ್ರಾ ಲಿಮಿಟೆಡ್ ಕಂಪನಿಯ ಸಕ್ಕರೆ ಕಾರ್ಖಾನೆ ಸ್ಥಾಪನೆ ವಿರೋಧಿಸಿ ಮುದ್ದಾಬಳ್ಳಿ, ಹೊಸಗೊಂಡಬಾಳ ಹಾಗೂ ಹಳೆಗೊಂಡಬಾಳ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ನನ್ನ ಹೆಸರು ಗವಿಸಿದ್ರಗೌಡ ವಿ ಪಾಟೀಲ್ ಅಂತ ಮುದ್ದಾಬಳ್ಳಿ ಗ್ರಾಮಸ್ಥ ಮತ್ತು ರೈತ. ಈ ಹಿಂದಕ್ಕೆ ನಮ್ಮ ಮುದ್ದಾಬಳ್ಳಿ ಗೊಂಡಬಾಳ ನಡುವೆ ಸಕ್ಕರೆ ಕಾರ್ಖಾನೆ ಮಾಡ್ಬೇಕಂತಂದು ಹೇಳಿ ಶುಗರ್ ಫ್ಯಾಕ್ಟ್ರಿ ಮುಖ್ಯಮಂತ್ರಿ ಇನ್ಫೋದಾರರು ಏನು ಶುಗರ್ ಫ್ಯಾಕ್ಟ್ರಿ ಮಾಡೋ ಸಂಬಂಧ ಇಲ್ಲಿ ಹೊಲ ಖರೀದಿ ಮಾಡಿದ್ದಾರೆ. ಹೊಲ ಖರೀದಿ ಮಾಡಬೇಕಾದ್ರೂ ಮಧ್ಯವರ್ತಿಗಳ ದಲ್ಲಾಳಿಗಳಿಂದ ಹೊಲ ಖರೀದಿ ಮಾಡಿ ಅದೇ ರೈತರಿಗೆ ನಾವು ಕಾರ್ಖಾನೆ ಮಾಡ್ತೀವಿ ಅನ್ನೋ ಮಾಹಿತಿನೇ ಇಂಥ ಸಂದರ್ಭದಲ್ಲಿ ಒಂದು ಪರಿಸರ ಇಲಾಖೆಯವರು ಒಂದು ಅಹವಾಲು ಸಭೆ ನಡೆಸಿದ್ರಿ ವರ್ಷ 2023-24ರಲ್ಲಿ. ಆ ಸಭೆಗೆ ಮುದ್ದಾಬಳ್ಳಿ ಆಮೇಲೆ ಹೊಸಗೊಂಡಬಾಳ, ಹಳೆಗೊಂಡಬಾಳ ಗ್ರಾಮಸ್ಥರು ಎಲ್ಲರೂ ಬಂದು ತೀವ್ರ ವಿರೋಧ ವ್ಯಕ್ತಪಡಿಸಿದ್ರಿ. ಇಲ್ಲಿ ಕಾರ್ಖಾನೆ ಯಾವುದೇ ಕಾರಣಕ್ಕೂ ಮಾಡಬಾರ್ದು, ಮಾಡಿದ್ರೆ ನಮಗೆ ಹಾನಿ ಆಗುತ್ತೆ, ಬೆಳೆಗೆ ಹಾನಿ ಆಗುತ್ತೆ, ಕೆಲಸ ಬರುತ್ತೋ ಸಾಧ್ಯತೆಗಳಿದೆ ಅಂತೇಳಿ ಪರಿಸರ ಇಲಾಖೆದವರಿಗೆ ಮನವಿ ಮಾಡ್ಕೊಂಡು ಎಲ್ಲ ನಾವು ಅದಕ್ಕೆ ಅರ್ಜಿನೂ ಕೊಟ್ಟಿವಿ. ಅವ್ರಿಗೆ ಯಾವುದೇ ಕಾರಣಕ್ಕೆ ಸಕ್ಕರೆ ಕಾರ್ಖಾನೆ ಆಗಬಾರ್ದು ಅಂತೇಳಿ ಗ್ರಾಮ ಪಂಚಾಯತಿ ಕೊಟ್ಟಿವಿ, DC ಅವ್ರಿಗೆ ಕೊಟ್ಟಿದ್ದೀವಿ, ತಹಸೀಲ್ದಾರ್ಗೆ ಕೊಟ್ಟಿದ್ದೀವಿ. ಎಲ್ಲರಿಗೆ ಕೊಟ್ಟ ಮೇಲೇನು ಈಗ ಮತ್ತೆ ಫ್ಯಾಕ್ಟ್ರಿ ಆಗುವ ಹಂತದಲ್ಲಿ ಬಂದಿದೆ. ಅದು ಯಾವ ರೀತಿ ಮಾಡ್ತಾಯಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಗ್ರಾಮ ಪಂಚಾಯತಿ NOC ಕೇಳಿದ್ದಾರೆ ಅವರು. ನಾವು ಇನ್ನು ಮುಂದೆ ಹೋಗಿ ಉಗ್ರವಾದಂಥ ಹೋರಾಟ ಮಾಡ್ತೀವಿ, ಕೋರ್ಟಿಗೇನೂ ಹೋಗ್ತೀವಿ ನಾವು. ಯಾಕಂದರೆ ಜೀವ ಇದ್ಮೇಲೆ ಜೀವನ ಇಲ್ಲಾಂದ್ರೆ ಜೀವನ ತಗೊಂಡು ಏನು ಮಾಡೋಕ್ಕಾಗೋದಿಲ್ಲ. ನಾವು ಕೋರ್ಟಿಗೆ ಹೋಗಿ ಸ್ಟೇ ತಗೊಂಬರ್ತಕ್ಕಂಥ ಎಲ್ಲ ಪ್ರಯತ್ನ ಮಾಡ್ತೀವಿ. ಈ ಗ್ರಾಮಸ್ಥರು ಎಲ್ಲ 3 ಗ್ರಾಮಸ್ಥರು ಒಕ್ಕಟ್ಟಾಗಿದ್ದೀವಿ. ಈ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸಿ ಇದನ್ನು ಕಾರ್ಖಾನೆಯನ್ನು ಹಠಾವು ಮಾಡ್ತೀವಿ. ನಮ್ಮ ಹೆಸರು ರಾಜು ಭೀಮರೆಡ್ಡಿ ಮಾಜ್ನೂರ್ ಅಂತೇಳಿ, ನಾವು ಮುದ್ದಾಬಳ್ಳಿ ಗ್ರಾಮಸ್ಥರು. ನಾವು ಈಗ ನಮ್ಮ ಗ್ರಾಮದ ಸರ್ವೆ ನಂಬರಲ್ಲಿ ಮುದ್ದಾಬಳ್ಳಿ ಗ್ರಾಮದಲ್ಲಿ ಸಕ್ಕರೆ ಕಾರ್ಖಾನೆ ವಿರುದ್ಧ ತೀವ್ರ ವಿರೋಧ ವ್ಯಕ್ತಪಡಿಸ್ತೀವಿ, ತೀವ್ರವಾಗಿ ಖಂಡಿಸ್ತೀವಿ. ನಾವು ಆಲ್ರೆಡಿ ಇದನ್ನು 2023-24ರಲ್ಲಿ ಖಂಡಿಸ್ತೀವಿ. ಆಮೇಲೆ ಪರಿಸರ ಇಲಾಖೆ ನಮ್ಮಲ್ಲಿ ಗ್ರಾಮಸ್ಥರು ಕೂಡಿ ತೀವ್ರವಾಗಿ ಖಂಡಿಸ್ತೀವಿ. ಮತ್ತು ಅವರು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ NOC ಕೇಳಿದ್ರೆ ಅದನ್ನು ನಾವು ಮತ್ತೆ ಎಲ್ಲ ಗ್ರಾಮಸ್ಥರು ಕೂಡಿ ತೀವ್ರ ವಿರೋಧ ವ್ಯಕ್ತಪಡಿಸಿ NOC ಕೊಡಬಾರ್ದು ಅಂತೇಳಿ PDO ಅವರಿಗೆ ಮತ್ತು ನಾವು ಗ್ರಾಮ ಪಂಚಾಯತ್ ಸದಸ್ಯರಿಗೆ, ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಮನವಿನೂ ಮಾಡ್ತೀವಿ. ಆ ಮನವಿಗೂ ಅವರು ಒಪ್ಪಲಿಲ್ಲ. ಅವರು NOC ತೊಗೊಳ್ತಾರೆ ರಾಜ್ಯ ಮಟ್ಟದಾಗ ಅಥವಾ ರಾಜ್ಯ ಸರ್ಕಾರದ ಮಟ್ಟದಾಗ ಅವರು ತೊಗೊಳ್ತಾರಂದ್ರೆ ನಾವು ಕೋರ್ಟ್ ನಮ್ಮನ್ನು ನಾವು ಉಳಿಸಿದ್ವಿ. ಈಗ ಆಗಿರ್ತಕ್ಕಂಥ ಹಾನಿ ಸಾಕಷ್ಟಿದೆ ಪ್ರತಿಯೊಬ್ಬರಿಗೂ. ಈಗ ಅಲ್ಲಿ ಉದಾಹರಣೆಗೆ ಬಗನಾಳ ಮತ್ತು ಪುಡಿಕೇರಿ ಗ್ರಾಮದಾಗ ಆಗಿರ್ತಕ್ಕಂಥ ಫ್ಯಾಕ್ಟ್ರಿ ದೊಡ್ಡ ಮಟ್ಟದಾಗ ಹಾನಿಯಾಗಿದೆ. ಅಲ್ಲಿ ಮತ್ತು ಆರೋಗ್ಯ ಪ್ರತಿ ಗ್ರಾಮಸ್ಥರ ಆರೋಗ್ಯದಲ್ಲಿ ವ್ಯತ್ಯಯ ಇದೆ. ಆಮೇಲೆ ಕೊಪ್ಪಳ ದವಾಖಾನೆಗೆ ಯಾರು ಅಟೆಂಡ್ ಆಗಿರೋದ್ರೆ ಬಗನಾಳರು, ಚಿಕ್ಕಬಗನಾಳರು, ಕುಂತಿದ್ರು. ಆ ಥರ ಅಷ್ಟು ವ್ಯವಸ್ಥೆ ಕೆಟ್ಟ ಹಾಳಾಗೋಗಿದೆ. ಮತ್ತು ನಮ್ಮ ಈಗ ಇರ್ತಕ್ಕಂಥ ಇದು ನಮ್ಮ ನೀರಾವರಿ ಏರಿಯಾ ಇಂಪಾರ್ಟೆಂಟ್. ಅದ್ರಾಗ ಪ್ರತಿಯೊಂದು ನೀರಾವರಿ ಏರಿಯಾ ಇದೆ. ಅಂಥ ಏರಿಯಾದ ಬಂದವರು ಹೊಲ ಹಾಳು ಮಾಡ್ಕೊಂಡು, ಗ್ರಾಮದ ಜನರ ಆರೋಗ್ಯ ಹಾಳು ಮಾಡ್ಕೊಂಡು ನಮ್ಮನ್ನೆಲ್ಲ ಅವರು ಬೀದಿಗೆ ತರ್ತಾರೆ ಅನ್ನೋದು ನಮಗೆ 100% ಸತ್ಯ ಐತಿ ಇದು. ಆದ್ದರಿಂದ ನಾವು ತೀವ್ರವಾಗಿ ವಿರೋಧ ವ್ಯಕ್ತಪಡಿಸ್ತೀವಿ. ಮತ್ತು ಇನ್ನೊಂದು ವಿಷಯ ಏನು ಹೇಳ್ಬೇಕಂದ್ರೆ, ಈಗ ನಮ್ಮ ಏರಿಯಾದಾಗ ಕಬ್ಬು ಬೆಳೀತಾ ಇಲ್ಲ. ಭಾಳ ಅಂದ್ರೆ ಒಂದು 50-60 ಎಕರೆ ಇದೆ ಕಬ್ಬು. ಆದರೆ ಯಾಕೆ ಕಬ್ಬಿನ ಫ್ಯಾಕ್ಟ್ರಿ ಮಾಡ್ತಾರೋ, ಸಕ್ಕರೆ ಕಾರ್ಖಾನೆ ಮಾಡ್ತಾರೋ ಗೊತ್ತಿಲ್ಲ. ಅವ್ರ ಮುಂದೆ ಏನು ಉದ್ದೇಶ ಐತಿನೋ ನಮಗೆ ಗೊತ್ತಿಲ್ಲ. ಅದು ನಮ್ಮ ಮಟ್ಟದ ಚರ್ಚೆನೂ ಮಾಡಿಲ್ಲ ಅವರು. ಆದರೆ ಈಗ ಅವರು ಕಬ್ಬಿನ ಕಾರ್ಖಾನೆ ಮಾಡ್ತೀವಿ ಅಂತಾರೆ. ಕಬ್ಬು ಇಲ್ಲ ನಮ್ಮಲ್ಲಿ. ಇರೋಂಥ ಕಬ್ಬನ್ನು ಗಂಗಾಪುರ ಫ್ಯಾಕ್ಟ್ರಿಯವರು ಕಾಂಪಿಟಿಷನ್ ಮ್ಯಾಗ ಇಲ್ಲಿ ಖರೀದಿ ಮಾಡಕತ್ತಾರೆ. ಅಲ್ಲಿಗೆ ಅವ್ರಿಗೆ ಕೊಡ್ತಾಯಿಲ್ಲ ರೈತರು. ನಾವು ಆಲ್ರೆಡಿ ಗಂಗಾಪುರ ಫ್ಯಾಕ್ಟ್ರಿ ಕಬ್ಬು ಬೆಳೆದು ಸಪ್ಲೈನೂ ಮಾಡಿದ್ವಿ, ನಮಗೆ ಯಾವುದೂ ತೊಂದರೆ ಆಗಿಲ್ಲ. ಆದ್ರೆ ಅಲ್ಲಿ ಕಾರ್ಖಾನೆ ದುಸ್ಥಿತಿ ನೋಡಿ ನಮಗೆ ಇಲ್ಲಿ ಕಾರ್ಖಾನೆ ಬೇಡಪ್ಪ, ಇವತ್ತು ನಮಗೆ ಮುದ್ದಾಬಳ್ಳಿ ಕಾರ್ಖಾನೆ ಬೇಡ ಅನ್ನೋದು ನಮಗೆ ಖಂಡಿತವಾಗಿ ಖಂಡಿಸ್ತೀವಿ. ದಯವಿಟ್ಟು ನಾವು ಏನಂದ್ರೆ ಈ ಮಾಧ್ಯಮ ಮುಖಾಂತರ, ಜನಪ್ರತಿನಿಧಿ ಮುಖಾಂತರ ಹಾಗೂ ನಮ್ಮ ಮಹಾಸ್ವಾಮಿಗಳ ಮುಖಾಂತರ ನಾವು ಇನ್ನೊಮ್ಮೆ ಕೇಳ್ಕೊತೀವಿ, ದಯವಿಟ್ಟು ನಮಗೆ ಈ ಕಾರ್ಖಾನೆ ಬೇಡ ಬೇಡ ಬೇಡ.